ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೋತ್ತರಗಳನ್ನು ಇಲ್ಲಿ ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು FDSD, VAO, ಆಮೇಲೆ KE ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಗಳಾಗಲಿ ಅಥವಾ KPSCಯಿಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಿಗೆ ಇವು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಇದೇ ಥರದ ಒಂದು ಪ್ರಶ್ನೆಗಳು ಬರ್ತಾವೆ. ಸೊ ಅದಕ್ಕೆ ಆದಷ್ಟು ನೀವು ಎಷ್ಟು ಒಂದು ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳನ್ನು ಬಿಡಿಸ್ತೀರಿ ಅಷ್ಟು ನಿಮಗೆ ಒಂದು ಪಾಸಿಟಿವಿಟಿ ಏನಪ್ಪ ಬರುತ್ತೆ. ಓಕೆ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವೆಶ್ಚನ್ನು. ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ಯಾವುದು? ಸೊ ಇಲ್ಲಿ ಭಾಷೆ ಅಂದ ಕೂಡಲೇ ಭಾಷೆಯಲ್ಲಿ ಪದ ಬರುತ್ತಾ, ವಾಕ್ಯ, ನಾಮಪದ, ಕ್ರಿಯಾಪದ, ಧ್ವನಿ, ಆಮೇಲೆ ಕ್ರಿಯಾಪದ, ವಿಶೇಷಣ, ಕ್ರಿಯಾ ವಿಶೇಷಣ, ಹೀಗೆ ಅನೇಕ ನಾನಾ ಥರದ ಒಂದು ಘಟಕಗಳು ಬರ್ತವೆ. ಸೊ ಅದರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಘಟಕ ಏನು? ಸೊ ಭಾಷೆಯ ಒಂದು ಉಚ್ಚಾರಣೆಯ ಅತ್ಯಂತ ಸಣ್ಣ ಮತ್ತು ಮೂಲ ಘಟಕ ಅಂದರೆ ಅದು ವರ್ಣ ಅಥವಾ ಧ್ವನಿ ಅಂತ ನಾವು ಅನ್ಬೋದು. ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಧ್ವನಿ. ಓಕೆ, ಸೊ ಇಲ್ಲಿ ಧ್ವನಿ ಅಂತ ಆಗತ್ವ ಅಥವಾ ಧ್ವನಿಮ ಅಂತಲೂ ಅನ್ಬೋದು ನಾವು. ಸೊ ಸೆಕೆಂಡ್ ಕ್ವೆಶ್ಚನ್ ನೋಡಿ. ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ. ದ್ರಾವಿಡ ಭಾಷಾ ಕುಟುಂಬದಲ್ಲಿ ತಮಿಳು ಇದು ಅತಿ ಪ್ರಾಚೀನ ಲಿಖಿತ ಸಾಹಿತ್ಯಿಕ ಇತಿಹಾಸವನ್ನು ಹೊಂದಿದೆ. ಓಕೆ, ಸೊ ಇಲ್ಲಿ ತಮಿಳು ಇದು ಕರೆಕ್ಟ್ ಆಗುತ್ತೆ. ಇದು FDA 2015ನಲ್ಲಿ ಕೇಳಿದಂಥ ಕ್ವೆಶ್ಚನ್. ನೆಕ್ಸ್ಟ್ ನೋಡಿ, ಹೊರಡು ಎಂಬುದು ಡ್ಯಾಶ್. ಇದು ನಾಮಪದನ, ಕ್ರಿಯಾಪದನ, ಕ್ರಿಯಾ ಪ್ರಕೃತಿನ ಅಥವಾ ವಿಶೇಷಣನ? ಸೊ ಇಲ್ಲಿ ಹೊರಡು ಅನ್ನೋದು ಏನಾಗುತ್ತಪ್ಪ? ನಾರ್ಮಲಾಗಿ ನಮಗೆ ಏನು ಅನಿಸುತ್ತೆ? ಇದು ಕ್ರಿಯಾಪದ ಅನಿಸುತ್ತೆ. ಓಕೆ, ಸೊ ಕ್ರಿಯಾಪದದ ಮೂಲ ರೂಪವನ್ನು ನಾವೇನಂತೀವಿ? ಧಾತು ಅಂತೀವಿ. ಅದಕ್ಕೆ ಇನ್ನೊಂದು ಹೆಸರೇನು? ಕ್ರಿಯಾ ಪ್ರಕೃತಿ. ಓಕೆ, ಸೊ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತೀವಿ. ಸೊ ಇಲ್ಲಿ ಕೊಟ್ಟಂಥ ಶಬ್ದ ಹೊರಡು ಇದು ಪೂರ್ಣವಾದಂಥ ಪದ ಅಲ್ಲ, ಅಂದರೆ ಕ್ರಿಯಾಪದ ಅಲ್ಲ. ಓಕೆ, ಅದಕ್ಕೆ ಯಾವುದೇ ಒಂದು ಪ್ರತ್ಯಯಗಳು ಜೋಡಣೆ ಆದರೆ ಅದು ಕ್ರಿಯಾಪದ ಆಗತ್ತೆ. ಬಟ್ ಇಲ್ಲಿ ಯಾವುದೇ ಒಂದು ಪ್ರತ್ಯಯಗಳು ಜೋಡಣೆ ಆಗಿರೋದಿಲ್ಲ. ಆದ್ದರಿಂದ ಇದು ಏನಾಗತ್ತೆ? ಕ್ರಿಯಾ ಪ್ರಕೃತಿ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನು. ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಎಂಬುದು ಡ್ಯಾಶ್ ವಾಕ್ಯ. ನೋಡಿ, ಇದು ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್. ಇಂಥ ಕ್ವೆಶ್ಚನ್ಗಳಲ್ಲಿ ಕೆಲವೊಂದಿಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ. ಇಲ್ಲೊಂದು ಅಂಕವನ್ನು ಮಿಸ್ ಮಾಡ್ಕೋತಾರೆ. ಯಾಕೆ? ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಎಂಬುದು ನಮಗೆ ಏನು ಅನ್ನಿಸ್ಬೋದು? ಇದರಲ್ಲಿ ನಮಗೆ ನಿಷೇಧಾರ್ಥಕ ವಾಕ್ಯ ಗೊತ್ತು, ಕ್ರಿಯಾರ್ಥಕ ವಾಕ್ಯ ಗೊತ್ತು, ಬಟ್ ವೈಷಯಿಕ ಮತ್ತು ಪ್ರಸ್ತಾವನಾ ವಾಕ್ಯ ಗೊತ್ತಿಲ್ಲ. ಸೊ ಆನ್ಸರ್ ಇರೋದು ಈ ಎರಡು ಆಪ್ಷನ್ಗಳಲ್ಲಿ ಮಾತ್ರ. ಈಗ ಒಂದು ವಿಷಯ ಅಥವಾ ಸಂಗತಿಯನ್ನು ನಿರೂಪಿಸುವ ಒಂದು ಸರಳ ಹೇಳಿಕೆಯನ್ನು ನಾವೇನಂತೀವಿ? ವೈಷಯಿಕ ವಾಕ್ಯ ಅಥವಾ ವಿಷಯ ಸೂಚಕ ವಾಕ್ಯ ಎನ್ನಲಾಗುತ್ತದೆ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಇದು ಆನ್ಸರ್ ವೈಷಯಿಕ ವಾಕ್ಯ ಆಗತ್ತೆ. ಯಾಕೆ? ಒಂದು ಸಾಮಾನ್ಯ ಸಂಗತಿ ನೋಡಿ, ಹಕ್ಕಿ ಮರದ ಮೇಲೆ ಕೂತ್ಕೊಳ್ತದ, ಹೌದಾ? ಅದರಲ್ಲಿ ಏನು ವಿಶೇಷತೆ ಇಲ್ಲ, ಹೌದಾ? ಸೊ ಅದೇ ಒಂದು ವಿಷಯವನ್ನು, ಅದೇ ಒಂದು ಸಂಗತಿಯನ್ನು ನಿರೂಪಿಸುವಂಥ ಒಂದು ಸಿಂಪಲ್ ಸ್ಟೇಟ್ಮೆಂಟ್ ಅಥವಾ ಒಂದು ಸರಳ ಹೇಳಿಕೆಯನ್ನು ವೈಷಯಿಕ ಅಂತ ಅಂತೀವಿ. ಓಕೆ, ಸೊ ಇದು ಸಿಂಪಲ್ ಆಗುತ್ತೆ. ಸೊ ಇದು ಆಪ್ಷನ್ 1 ಇಲ್ಲಿ ಕರೆಕ್ಟ್ ಆಗುತ್ತೆ.
ಇಲ್ಲಿ ಬಲಶಾಲಿಯಾದ ಭೀಮನು ದುರ್ಯೋಧನನನ್ನು ಕೊಂದನು. ಇಲ್ಲಿ ಭೀಮನು ಎಂಬುದು ಏನು ನೋಡಿ, ಬಲಶಾಲಿಯಾದ ಭೀಮನು ದುರ್ಯೋಧನನ್ನು ಕೊಂದ. ಸೊ ಇಲ್ಲಿ ಬಲಶಾಲಿಯಾದ ಇದೇನಾಗುತ್ತಾ, ಬಲಶಾಲಿಯಾದ ಇದು ಗುಣವಾಚಕ, ಒಂದು ಗುಣವನ್ನು ಹೇಳ್ತದೆ, ಅದಕ್ಕೆ ಇದು ವಿಶೇಷಣ ಆಗುತ್ತೆ. ಓಕೆ, ಆ ವಿಶೇಷಣದಿಂದ ವರ್ಣಿಸಲ್ಪಡುವ ನಾಮಪದ ಯಾವುದಾಗಿದೆ? ಭೀಮನು ಆಗಿದೆ. ಓಕೆ, ಸೊ ಭೀಮನು ಏನಿದು ನಾರ್ಮಲಾಗಿ ನಿಮ್ಗೆ ಗೊತ್ತು, ಇದು ನಾಮಪದ ಆಗತ್ತೆ. ಬಟ್ ಈ ಬಲಶಾಲಿಯಾದಂಥ ಈ ಒಂದು ವಿಶೇಷಣದಿಂದ ಭೀಮನು ಎಂಬ ಒಂದು ನಾಮಪದವನ್ನು ವರ್ಣಿಸಲ್ಪಡುವ ಶಬ್ದ ಅದು ಯಾವುದೇ ಏನಾಗತ್ತಾ? ವಿಶೇಷ್ಯ. ವಿಶೇಷ್ಯ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಇಲ್ಲಿ? ವಿಶೇಷ್ಯ. ನೆಕ್ಸ್ಟ್, ಹಣದಾಸೆಗೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಹಣದಾಸೆಗೆ ನೋಡಿ, ಇಲ್ಲಿ ಏನಾಗತ್ತಾ? ಹಣ ಪ್ಲಸ್ ಆಸೆಗೆ, ಹಣ ಪ್ಲಸ್ ಆಸೆಗೆ, ಹಣದಾಸೆಗೆ, ದಾಸೆಗೆ ದ ಬರುತ್ತಲ್ಲ, ಸಂಧಿ ಪದವಾದಾಗ ಪೂರ್ವ ಪದ ಕೊನೆಯಲ್ಲಿರುವ ಅ ಸ್ವರ. ಓಕೆ, ಅಸ್ವರ ನೋಡಿ, ಇಲ್ಲಿ ಅಸ್ವರ ಅದಲ್ಲ, ಈ ಸ್ವರ ಏನಾಗಿದೆ? ಈ ಒಂದು ಸಂಧಿ ಪದದಲ್ಲಿ ಲೋಪವಾಗಿದೆ. ಅದಕ್ಕೆ ಏನಾಗುತ್ತಾ? ಲೋಪಸಂಧಿ, ಸ್ವರಲೋಪ ಸಂಧಿ. ನೆಕ್ಸ್ಟ್ ನೋಡಿ, ತಾನು. ತಾನು ಎಂಬುದು ಡ್ಯಾಶ್ ಸರ್ವನಾಮ. ಇಲ್ಲಿ ತಾನು ಎಂಬುದು ತಾನು, ಆಮೇಲೆ ತಾವು, ಇವೆಲ್ಲ ಏನಾಗ್ತಾವ? ಆತ್ಮಾರ್ಥಕ ಸರ್ವನಾಮ, ಅಥವಾ ಅಂದರೆ ತನ್ನನ್ನೇ ಸೂಚಿಸಿಕೊಳ್ಳುವ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮ ಅಂತೀವಿ. ನಿಜವಾಚಕ. ಓಕೆ, ಸೊ ಇನ್ನೊಮ್ಮೆ ರಿವೈಸ್ ಮಾಡೋಣ. ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ. ಉತ್ತಮ ಪುರುಷ ನಾನು ಅಂದರೆ ಫಸ್ಟ್ ಪರ್ಸನ್. ಉತ್ತಮ ಪುರುಷ ನೋಡಿ, ಉತ್ತಮ ಪುರುಷ ನಾನು, ನಾವು ಇದು ಫಸ್ಟ್ ಪರ್ಸನ್. ಮಧ್ಯಮ ಪುರುಷ ಸೆಕೆಂಡ್ ಪರ್ಸನ್, ನೀನು, ನೀವು. ಆಮೇಲೆ ಪ್ರಥಮ ಪುರುಷ ಅವನು, ಅವಳು, ಅವರು, ಇವೆಲ್ಲ ಏನಾಗ್ತವ? ಥರ್ಡ್ ಪರ್ಸನ್. ಓಕೆ, ನೆಕ್ಸ್ಟ್ ನೋಡಿ, ದೊಡ್ಡವರು ಎಂಬುದು ಡ್ಯಾಶ್ ವಚನ. ದೊಡ್ಡವರು ಯಾವ ವಚನ ಆಗುತ್ತೆ? ಡ್ಯಾಶ್ ವಚನ. ಸೊ ಇದರಲ್ಲಿ ಇದು ಏಕವಚನನೋ, ಬಹುವಚನನೋ, ಅಥವಾ ದ್ವಿವಚನನೋ, ಇಲ್ಲಿ ಯಾವುದಾಗ್ಬೋದು? ಸೊ ದೊಡ್ಡವರು ಎಂಬುದು ಒಂದು ಗೌರವಾರ್ಥಕ ಬಹುವಚನ ಆಗತ್ತೆ. ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ್ದು ಕರೆಕ್ಟ್ ಆಗ್ಬೋದು? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಪುಲ್ಲಿಂಗ, ಪುಂಸ್ತ್ರೀ, ಬಹುವಚನ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನು, ಮಾಡಿರಿ ಎಂಬುದು ಡ್ಯಾಶ್ ಪದ. ಮಾಡಿರಿ. ಸೊ ಆಜ್ಞೆ, ಅನುಮತಿ ಅಥವಾ ಗೌರವಪೂರ್ವಕ ವಿನಂತಿಯನ್ನು ಸೂಚಿಸುವ ಕ್ರಿಯಾಪದದ ರೂಪವೇ ಅದು ಯಾವುದು? ವಿದ್ಯಾರ್ಥಕ ಕ್ರಿಯಾಪದ. ಮಾಡಿರಿ, ಆಜ್ಞೆ, ಅಪ್ಪನೆ. ಓಕೆ, ನೆಕ್ಸ್ಟ್ ನೋಡಿ, ನೆನೆಯರು ಎಂಬುದು ಡ್ಯಾಶ್ ಪದ. ನೆನೆಯರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಇದು ನಿಷೇಧಾರ್ಥಕ ಆಗತ್ತೆ. ಯಾಕೆ? ನೆನೆಯರು ಅಂದರೆ ಅದರಲ್ಲಿ ಕ್ರಿಯೆ ಪೂರ್ಣ ಆಗೋದಿಲ್ಲ, ಹೌದಾ? ಕ್ರಿಯೆಯು ನಡೆಯುವುದಿಲ್ಲ ಅಥವಾ ನಡೆದಿಲ್ಲ ಎಂಬ ಅರ್ಥ ಕೊಡುವ ಪದ ಇದ್ದರೆ ಅದು ನಿಷೇಧಾರ್ಥಕ ಪದ ಆಗುತ್ತೆ.
ನೆಕ್ಸ್ಟ್ ಇದ್ದಾನು. ಇದ್ದಾನು ಎಂಬುದು ಡ್ಯಾಶ್ ಪದ. ಇದ್ದಾನು ಇದು ಏನಾಗುತ್ತಾ? ಸಂಭವನಾರ್ಥಕ. ಸಂಭವನಾರ್ಥಕ ಅಂದರೆ ಕ್ರಿಯೆಯು ಸಂಭವಿಸಬಹುದು ಎಂಬ ಊಹೆಯನ್ನು ಸೂಚಿಸುವ ಪದ ಇದ್ದರೆ ಅದು ಸಂಭವನಾರ್ಥಕ. ಆಮೇಲೆ ನಕ್ಕವನು. ನಕ್ಕವನು ಎಂಬುದು ಏನಾಗುತ್ತಾ? ಇಲ್ಲಿ ನೋಡಿ, ನಗು. ನಗು ಇದು ಏನಾಗುತ್ತಾ? ನಗು ಎಂಬ ಧಾತುವಿಗೆ, ನಗು ಇದು ಧಾತು, ಇದಕ್ಕೆ ಅವನು ಅವನು ಎಂಬ ಕೃತ್ ಪ್ರತ್ಯಯ ಸೇರಿ ಅದೇನಾಗಿದೆ? ಕೃದಂತ ನಾಮವಾಗಿದೆ. ನೋಡಿ, ನಗು ಎಂಬ ಧಾತುವಿಗೆ ಅಥವಾ ಒಂದು ಕ್ರಿಯಾ ಪ್ರಕೃತಿಗೆ ಅವನು ಎಂಬ ಕೃತ್ ಪ್ರತ್ಯಯ ಸೇರಿ ಅದು ಕೃದಂತ ನಾಮವಾಗಿದೆ. ನೆಕ್ಸ್ಟ್ ನೋಡಿ, ಚಾಡಿಕೋರ ಎಂಬುದು ಡ್ಯಾಶ್ ನಾಮ. ಚಾಡಿಕೋರ ಏನಾಗುತ್ತೆ ಇಲ್ಲಿ? ಚಾಡಿಕೋರ ಇದೊಂದು ತದ್ದಿತ ಅಂತ. ಚಾಡಿ ಎಂಬ ನಾಮ ಪ್ರಕೃತಿಗೆ ಕೋರ ಎಂಬ ತದ್ದಿತ ಪ್ರತ್ಯಯ ಸೇರಿ ಅದು ತದ್ದಿತ ಅಂತ ನಾಮವಾಗಿದೆ. ನೆಕ್ಸ್ಟ್ ಹಗಲು ಕನಸು. ಹಗಲು ಕನಸು ಎಂಬುದು ಡ್ಯಾಶ್ ಸಮಾಸ. ಹಗಲಿನಲ್ಲಿ ಕಾಣುವ ಕನಸು, ಹಗಲು ಕನಸು ಯಾವುದಾಗ್ಬೋದು? ಇದು ತತ್ಪುರುಷ ಸಮಾಸ. ಹಗಲಿನಲ್ಲಿ ಕಾಣುವ ಕನಸು ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಉತ್ತರ ಪದದ ಅರ್ಥ ಪ್ರಧಾನವಾಗುವ ಒಂದು ತತ್ಪುರುಷ ಸಮಾಸ. ನೆಕ್ಸ್ಟ್ ಕತೆ ಹೇಳು ಎಂಬುದು ಡ್ಯಾಶ್ ಸಮಾಸ. ಕತೆ ಹೇಳು ಅಂದರೆ ಕಥೆಯನ್ನು ಪ್ಲಸ್ ಹೇಳು. ಕಥೆಯನ್ನು ಪ್ಲಸ್ ಹೇಳು ಅಂದರೆ ಅಲ್ಲಿ ಕ್ರಿಯೆಯನ್ನು ಸೂಚಿಸ್ತದೆ. ಉತ್ತರ ಪದದಲ್ಲಿ ಕ್ರಿಯಾಪದವಿದ್ದರೆ ಅದು ಕ್ರಿಯಾ ಸಮಾಸ ಆಗುತ್ತೆ. ಓಕೆ. ನೆಕ್ಸ್ಟ್ ಎಂಬುದು ಅವಧಾರಣೆಯಿಂದ ಕೂಡಿದ ಪದ. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಅವಧಾರಣೆಯಿಂದ ಕೂಡಿದೆ? ಅವಧಾರಣೆ ಅಂದರೆ ಏನಪ್ಪ? ಅವಧಾರಣೆ ಅಂದರೆ ಈ ಒಂದು ಕಾರವು ಖಚಿತತೆಯನ್ನು ಅಥವಾ ಒತ್ತಿ ಹೇಳುವುದನ್ನು ಸೂಚಿಸ್ತದ. ಸೊ ಈ ಕೊಟ್ಟಂಥ ಆಪ್ಷನಲ್ಲಿ ಯಾವುದಿದೆ? ನಾನೇ. ಆಪ್ಷನ್ ನಂಬರ್ 3 ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದೆನು. ಇಲ್ಲಿ ಕೂಡಲೇ ಎಂಬುದು ಏನು? ಲಿಂಗ ವಚನ ವಿಭಕ್ತಿಗಳಿಂದ ವಿಕಾರ ಹೊಂದದೆ ಕಾಲ ಅಥವಾ ರೀತಿಯನ್ನು ತಿಳಿಸುವ ಅವ್ಯಯವೇ ಸಾಮಾನ್ಯ ಅವ್ಯಯ. ಆಪ್ಷನ್ 2 ಆಗುತ್ತೆ. ಓಕೆ. ನೆಕ್ಸ್ಟ್ ಆಹಾ ನೀರು ಅಮೃತದಂತಿದೆ. ಇಲ್ಲಿ ಆಹಾ ಎಂಬುದು ಏನು? ಆಹಾ ಇದು ನೋಡಿ ಆಶ್ಚರ್ಯ ಅಥವಾ ಆನಂದ ಒಂದು ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪದ. ಇದು ಭಾವಸೂಚಕ ಅವ್ಯಯ. ಓಕೆ. ಸೊ ಇವಿಷ್ಟು ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಅಂದರೆ ಈ FDSDಯಲ್ಲಿ ಕೇಳಿದಂಥ ಪ್ರಶ್ನೋತ್ತರಗಳಾಗಿದ್ದವು. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.